ಬಾ. ಬಂದೆ. ಸರ್, ಏನ್ ಆಚೆನೆ ನಿಂತಿದ್ರಾ? ಒಳಗಡೆ ಬನ್ನಿ. ನಾನು ಹೊರಟೆ ಕಣೆ, ಬರೋದು ಲೇಟ್ ಆಗ್ಬಹುದು. ಬಾಗಿಲಾಕೋ. ಸುಬ್ಬು, ಸುಬ್ಬು! ಸಾರಿ ಸರ್. ಪುಷ್ಪ ಅವರೇ, ಅವ್ರದ್ದೇನು ತಪ್ಪಿಲ್ಲ. ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇನ್ನು ಕಟುವಾಗಿ ನಡ್ಕೊತಿದ್ರು. ಕ್ಷಮಿಸಿ ಸರ್. ಸುಬ್ಬುಗೆ ದುಃಖ ಆದಾಗ ಹೀಗೆ ಹೇಗೆಗೋ ಆಡ್ತಾರೆ. ಕ್ಷಮೆ ಕೇಳಬೇಕಾಗಿರೋನು ನಾನು. ಅದಕ್ಕೆ ನಾನು ಬಂದಿದ್ದು ಕೂಡ. ನಾವಿಬ್ರು ಪರಸ್ಪರ ಹೇಗಿದ್ರೆ ಸರಿ, ಹೇಗಿದ್ರೆ ತಪ್ಪು ಅನ್ನೋ ಕಲ್ಪನೆ ನನಗೆ ಹೇಗೆ ಸಿಗ್ತಾ ಇಲ್ವೋ, ಬಹುಶಃ ಅದೇ ಗೊಂದಲ, ಆತಂಕ ಮಗು ಇದೆ. ನಿಮ್ಮಷ್ಟು ಅರ್ಥ ಮಾಡ್ಕೊಂಡವರು ನಮ್ಮನ್ನ ಯಾರೂ ಇಲ್ಲ. ದಯವಿಟ್ಟು ಸುಬ್ಬು ಮಾತಾಡೋದನ್ನ ಮನ್ಸು ಕಚ್ಕೋಬೇಡಿ. ಬನ್ನಿ ಸರ್ ಒಳಗಡೆ. ಇಲ್ಲ ಪುಷ್ಪ ಅವರೇ. ಸರ್, ಮನೆ ಬಾಗ್ಲ ತನಕ ಬಂದು ನಮ್ಮ ಸಮಾಧಾನಕ್ಕಾದ್ರೂ 2 ನಿಮಿಷ ಬಂದೋಗಿ ಸರ್. ನಾನು ಒಳಗೆ ಬಂದರೆ ನನ್ನ ಮನಸ್ಸಿಗೆ ಸಮಾಧಾನ ಆಗಲ್ಲ ಪುಷ್ಪ ಅವರೇ. ನಾನೀಗ ಒಳಗೆ ಬರೋದು ಸುಬ್ಬು ಅವರು ನನ್ನ ಮನಸ್ಸಾರೆ ಕ್ಷಮಿಸಿ ಒಳಗೆ ಬನ್ನಿ ಅಂತ ಕರೆದ ಮೇಲೆ. ಅಯ್ಯೋ, ಇಂಥ ಶಿಕ್ಷೆ ಕೊಡಬೇಡಿ ಸರ್, ಪ್ಲೀಸ್ ಒಳಗಡೆ ಬನ್ನಿ. ನೀವು ಇದನ್ನ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಪುಷ್ಪ ಅವರೇ. ಇದು ಹಠ ಅಲ್ಲ, ಇದು ನನ್ನ ಸಂಕಲ್ಪ. ಈ ಮನೆ ಒಳಗಡೆ ಕಾಲಿಡುವುದಂತೂ ನಿಜ, ಆದರೆ ಅದು ಸುಬ್ಬುರ ಅನುಮತಿಯಿಂದಾನೇ ಆಗಬೇಕು ಅನ್ನೋದು ನನ್ನ ಆಸೆ. ಸಮಯಕ್ಕೆ ಎಲ್ಲಾನು ಸರಿ ಮಾಡೋ ಶಕ್ತಿ ಇದೆ. ನಾನು ಕಾಯ್ತೀನಿ ಪುಷ್ಪ ಅವರೇ. ಪೂರ್ಣ, ಅನೇ ಅಲ್ಲೇ ಇದ್ಲಲ್ಲ ಅಕ್ಕ. ರಮ್ಮಿನ ಮನೆಗೆ ಹೋಗಿರ್ಬೇಕು. ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಇಲ್ಲ ಇಲ್ಲ ಇರ್ಲಿ, ನಾನು ಹೊರಡ್ತೀನಿ. ಹೋಗ್ತಾ ನನಗೆ ಸಿಗ್ತಾಳೆ, ನಾನು ಭೇಟಿ ಮಾಡ್ತೀನಿ. ಸರಿ ಸರ್. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ. ಇದಾಗಿದ್ದು ಒಳ್ಳೇದಕ್ಕೆ ಅಂತ ನಾನು ನಂಬ್ತೀನಿ. ಈ ಇಷ್ಟ ಇಲ್ದಾರು ಮದುವೆ ಆಗಿದ್ರೆ ನಮ್ಮ ಮಗಳು ಅದೆಷ್ಟು ಕಷ್ಟ ಅನುಭವಿಸ್ತಿದ್ಲೋ ಏನೋ. ಇದಕ್ಕೆ ಒಂದರ್ಥದಲ್ಲಿ ನಾನು ಸಹ ಕಾರಣ. ಏನೇನಾಗಿದೆಯೋ ಅದನ್ನ ಸರಿ ಮಾಡೋ ಹೊಣೆ ನಂದು. ಮಾಡ್ತೀನಿ ಪುಷ್ಪ. ಸರ್, ಹಾಯ್ ಸರ್. ಅನುನ ಹುಡುಕ್ತಿದ್ದೀರಾ? ಅವಳು ಇಲ್ಲೇ ಸರ್, ಹೊರಗೋಗಿದ್ದಾಳೆ. ಥ್ಯಾಂಕ್ಸ್. ಅವ್ರಿಗೆ ಗೊತ್ತಾಯ್ತು ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ. ಆದ್ರೂ ಏನು ಮಾತಾಡ್ದೆ ಜಸ್ಟ್ ಸ್ಮೈಲ್ ಮಾಡಿ ಹೊರಟೋದ್ರು. ಅವ್ರಿಗೆ ನೋವಾಗಿರುತ್ತೆ ಕಣೆ. ಯಾಕೆ ಕಣ್ಣ ಮುಚ್ಚಾಲೆ ಆಟ ಇಲ್ಲ? ನನ್ನ ಮನಸ್ಸು ಕ್ಲಿಯರ್ ಆಗದೆ ಯಾರನ್ನು ಭೇಟಿ ಮಾಡೋಕ್ಕೂ ಮಾತಾಡ್ಸೋಕ್ಕೂ ಸಾಧ್ಯ ಇಲ್ಲ ಕಣೆ. ಅದನ್ನ ಅವ್ರಿಗೆ ಡೈರೆಕ್ಟಾಗಿ ಹೇಳ್ಬೋದಿತ್ತಲ್ವಾ? ಸುಳ್ಳು ಯಾಕೆ ಹೇಳಿಸ್ತೆ? ಕಣ್ಣಿಗೆ ಎಷ್ಟು ಕಾಣಿಸುತ್ತೋ ಅಷ್ಟೇ ಅಲ್ವೇನೆ ಸತ್ಯ. ಅವ್ರಿಗೆ ನನ್ನ ಕಣ್ಣಿಗೆ ಬೇರೆ ಥರನೇ ಕಾಣಿಸ್ತಾ ಇದ್ದಾರೆ. ಅವ್ರನ್ನ ದೇವ್ರ ಸ್ಥಾನದಲ್ಲಿಟ್ಟು ಇನ್ಯಾರನ್ನೋ ಮದುವೆ ಆಗೋದಕ್ಕೆ ಹೋಗಿದ್ದೀನಿ. ಮತ್ತೆ ಈಗ ಅವ್ರನ್ನ ಪ್ರೇಮಿ ಅಂತ ಒಪ್ಕೋಬೇಕಾ? ಆಗಿದ್ದನ್ನೆಲ್ಲ ಮರಿಬೇಕಾ? ಸಾಕಾಗಿದೆ ಕಣೆ ನನಗೆ. ಸರಿ ಸರಿ, ನೀನ್ ಬೇಜಾರು ಮಾಡ್ಕೋಬೇಡ. ಎಲ್ಲಾ ಟೈಮಲ್ಲೂ ಪರ್ಫೆಕ್ಟ್ ಆಗಿ ಬಿಹೇವ್ ಮಾಡಕ್ಕೆ ನೀನ್ ಯಾರೋ ಬರ್ದಿರೋ ಕಾದಂಬರಿ ಹೀರೋಯಿನ್ ಅಲ್ಲ ಅಂತ ನನಗೆ ಗೊತ್ತು. ಇಟ್ಸ್ ಓಕೆ ಟು ಬಿ ನಾಟ್ ಓಕೆ. ನಿನ್ ಜೊತೆ ನಾನು ಇರ್ತೀನಿ. ಆದ್ರೆ ಆರ್ಯ ಸರ್ ಮತ್ತೆ ನೀನು ಒಂದಾಗೋ ಟೈಮ್ಗೆ ನಾನು ಕಾಯ್ತಿರ್ತೀನಿ ಅನು. ಮತ್ತೆ ನನ್ನ ಮನ್ಸಲ್ಲಿ ಮೊದ್ಲಿನ ಜೋಶ್ ತುಂಬೋಕೆ ನಾ ಹೆಲ್ಪ್ ಮಾಡ್ತೀನಿ. ನನಗ್ ನನ್ ಹಳೆ ಅನು ಬೇಕು ಅಷ್ಟೇ.
ಸರ್ ನಮ್ಮನ್ನ ಸುಬ್ಬುರೇ, 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 ಹಲೋ ಹಲೋ ಪುಷ್ಪಕ್ಕ, ಹೇಳೋಣ. ಅದು ಸುಬ್ಬನ ಜಂಡೆ ಸರು ಹೇಳ್ಕೊಂಡು ಹೋದ್ರು. ಅದೇನ್ ಹೇಳ್ತಿದ್ದೇಣ, ಸ್ವಲ್ಪ ಅರ್ಥ ಆಗಂಗೆ ಹೇಳು. ಪುಷ್ಪಕ್ಕ ಜಂಡೆ ಸರು ಬಂದಿದ್ರು. ಸರ್ ಸರ್ ಬಿಡಿ ಸರ್. ಸರ್ ನಿಜವಾಗ್ಲೂ ಹೇಳ್ತಿದ್ದೇಣ? ಹೌದು, ಸುಬ್ಬು ಮನೆ ತಲುಪಿದ ತಕ್ಷಣ ನನಗೆ ತಿಳಿಸಿ. ಯಾಕೆ ಕೇಳ್ಕೊಂಡು ಹೋದ್ರು, ಏನ್ ಕತೆ ಅನ್ನೋ ಒಂದು ಗೊತ್ತಿಲ್ಲ. ಸ್ವಲ್ಪ ಅದನ್ನ ಏನು ಅಂತ ತಿಳ್ಕೊಳ್ಳಿ. ಈ ಅಪ್ಪ 1-4 ಸೇರ್ಸಿ ಹೇಳ್ತಾನೆ. ಅದ್ ಸರಿ, ಈ ಬೆಂಡೆ ಸಾರಿ ಯಾಕೆ ಹಿಂಗ್ ಮಾಡಿದ್ರು? ಹಲೋ, ಹೇಳಮ್ಮ. ಇದೇನು ಸರ್ ಇದು? ಸರ್ ಸರ್ ಬಿಡಿ ಸರ್. ಅಮ್ಮ, ನೀನ್ ಟೆನ್ಷನ್ ಮಾಡ್ಕೋಬೇಡ ಅಮ್ಮ, ನಾನೆಲ್ಲಾನು ನೋಡ್ಕೋತೀನಿ. ಅಪ್ಪಂಗೆ ಏನೂ ಆಗಲ್ಲ ಅಮ್ಮ. ನಾನು ಆಫೀಸ್ಗೆ ಹೋಗ್ತಿದ್ದೀನಿ, ನಾನೆಲ್ಲಾನು ವಿಚಾರಿಸ್ತೀನಿ. ಅಪ್ಪ, ಏನಾಯ್ತಪ್ಪ? ಯಾಕೆ ಜೇಂಡಿ ಸರ್ ನಿಮ್ಮನ್ನ ಕರ್ಕೊಂಡು ಹೋಗಿದ್ರು? ಅಪ್ಪ, ಕಾರಣ ಏನೇ ಇರ್ಲಿ, ಅವ್ರು ಮಾಡಿದ್ದು ತಪ್ಪು. ನಾನ್ ಬಿಡಲ್ಲ ಅಪ್ಪ, ಅವ್ರನ್ನ ಪ್ರಶ್ನೆ ಮಾಡೇ ಮಾಡ್ತೀನಿ. ಬೇಡ ಮಗ, ನೀನು ಯಾರಿಗೂ ಪ್ರಶ್ನೆ ಮಾಡಬೇಡ, ಅವ್ರ ಉತ್ತರ ಕೊಡೋದು ಬೇಡ. ಎಲ್ಲದಕ್ಕೂ ಸಮಯ ಮೀರೋಯ್ತು. ಅಪ್ಪ, ಇಲ್ಲ, ನಾನು ಸುಮ್ಮನೆ ಬಿಡಲ್ಲ. ಅನು, ಯಾಕೆ ಹೀಗೆ ನಡ್ಕೋತಿದಾರ ಸರ್ ಅವರು? ಇದು ತಪ್ಪಲ್ವಾ ಸರ್? ಅಪ್ಪ ಮೊದಲೇ ಹಾರ್ಟ್ ಪೇಷಂಟು, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡಕ್ ಹೊರಟಿದ್ದಾರೆ ಸರ್ ಅವರು? ಅನು, ಅದು ಝೇಂಡೆ. ನಿಮಗ್ ಗೊತ್ತಿಲ್ಲದೆ ಇದ್ಯಾವುದು ನಡೆಯೋದಕ್ಕೆ ಸಾಧ್ಯ ಇಲ್ಲ ಸರ್. ಝೇಂಡೆಯಿಂದ ತಪ್ಪಾಗಿದ್ದು ನಿಜ. ಅದಕ್ಕೆ ನಾನು ಅವನ್ನ ಕನ್ಸಿದ್ದೀನಿ ಕೂಡ. ಪ್ರತಿದಿನ ಅಪ್ಪನ ಮುಂದೆ ನಿಂತಾಗ ನನಗ್ ಪಾಪ ಪ್ರಜ್ಞೆ ಕಾಡ್ತಿದೆ ಸರ್. ಅದ್ರ ಜೊತೆಗೆ ಇನ್ನಷ್ಟು ಹೊಸ ತೊಂದರೆಗಳನ್ನ ಸೇರಿಸ್ಬೇಡಿ ಸರ್, ಪ್ಲೀಸ್. ಅನು, ಶಾಂತವಾಗು. ಇದು ಬೇಕು ಅಂತ ಆಗಿದ್ದಲ್ಲ. ಯುನೋ, ನಾನು ನಿನ್ನ ಫೋನ್ಗೋಸ್ಕರ ಕಾಯ್ತಾನೆ ಇದ್ದೆ. ನಾನು ನಿನ್ನ ಹತ್ರ ಮಾತಾಡ್ಬೇಕನು. ಸರ್, ಇನ್ನು ಮೇಲೆ ಜೇಂಡೆ ಸರ್ಗೆ ಹೀಗೆ ನಡ್ಕೋಬೇಡಿ ಅಂತ ಹೇಳಿ, ಪ್ಲೀಸ್ ಸರ್. ಈ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತಿದ್ರೆ ನೀನು ನನಗೇನೇ ಶಿಕ್ಷೆ ಕೊಟ್ಟರು ಅದು ನನಗೆ ಒಪ್ಪಿಗೆ. ಅಂದ್ರೆ ಏನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಸರ್? ನಾನು ಯಾವ್ದಕ್ ಶಿಕ್ಷೆ ಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಅನು, ನೀನು ಹೀಗಿದ್ರೆ ನಾನು ನಿನ್ನ ಹತ್ರ ಮಾತಾಡೋಕೆ ನನಗೆ ಅವಕಾಶನೇ ಸಿಗಲ್ಲ. ಅನು, ಅವಕಾಶ ಸಿಕ್ಕಾಗ ನೀವೇನು ಹೇಳೇ ಇಲ್ಲ.
ಅವತ್ತು ನಿಮ್ಮ ಬಗ್ಗೆ, ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ನೀವಾಗೆ ಹೇಳಕ್ ಹೊರಟಾಗ ನನಗೇನು ಕೇಳೋದಕ್ಕೆ ಇಷ್ಟ ಇಲ್ಲ ಅಂದಿದ್ದೆ. ಆದ್ರೆ ಇವಾಗ ಕೇಳ್ತಿದ್ದೀನಿ ಸರ್, ಹೇಳಿ ಅದೇನು ಹೇಳಕ್ ಹೊರಟಿದ್ರಿ? ರವಿ ಅಣ್ಣ, ಯಾವ ಏರಿಯಾ ಇದು? ಜೇಂಡೆ ಸರ್ ಮನೆ ನಿಮಗೆ ಗೊತ್ತು ತಾನೆ? ನಾನು ಆಗ್ಲೇ ಹೇಳೋದಲ್ಲ ಮೇಡಮ್, ಜೇಂಡೆ ಸರ್ ಮನೆ ನಂಗೆ ಸರಿಯಾಗಿ ಗೊತ್ತಿಲ್ಲ ಅಂತ. ಮತ್ ನಾನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ನಾನು ಯಾವಾಗಲೂ ಜೇಂಡೆ ಸರ್ನ ಇಲ್ಲೇ ಕರ್ಕೊಂಡ್ ಬಿಟ್ಟು ಹೋಗ್ತಾ ಇದ್ದದ್ದು, ಅದಕ್ಕೆ ಕರ್ಕೊ ಬಂದೆ ಮೇಡಮ್. ಏನು? ರವಿ ಅಣ್ಣ, ನೀವು ಸುಳ್ಳು ಹೇಳ್ಬೇಡಿ. ಜೇಂಡೆ ಸರ್ ಯಾಕೆ ಇಲ್ಲಿಗೆ ಡ್ರಾಪ್ ತಗೋತಾರೆ? ಮೇಡಮ್, ನಾನು ಯಾಕೆ ನಿಮ್ಗೆ ಸುಳ್ಳು ಹೇಳಿ? ನಾ ಯಾವಾಗಲೂ ಎಲ್ಲಿ ಬಿಟ್ಟು ಹೋಗ್ತಾ ಇದ್ದೆ ಅಲ್ಲಿಗೆ ಕರ್ಕೊ ಬಂದಿದ್ದೀನಿ. ಪ್ರತಿದಿನ ಇಲ್ಲಿಗೆ ಡ್ರಾಪ್ ತಗೋತಾರೆ ಅಂದರೆ ಜೇಂಡೆ ಸರ್ ಮನೆ ಇಲ್ಲೇ ಇರಬೇಕು. ಆದರೆ ಜೇಂಡೆ ಸರ್ ಇಂಥ ಏರಿಯಾದಲ್ಲಿ ಇರ್ತಾರಾ? ಎಕ್ಸ್ಕ್ಯೂಸ್ ಮೀ, ಹೇಳಿ. ಇಲ್ಲಿ ಜೇಂಡೆ ಸರ್ ಮನೆಯಲ್ಲಿ ಬರುತ್ತೆ? ಜೇಂಡೆನಾ? ಹಾಂ, ಕೇಶವ್ ಜೇಂಡೆ. ಸರ ಗೊತ್ತಿಲ್ಲ ಮೇಡಮ್. ಎಕ್ಸ್ಕ್ಯೂಸ್ ಮೀ, ಬಂದ್ಯಾ ಬಂದ್ಯಾ? ನೀನು ಒಂದೇ ಬರ್ತೀಯ ನಾನು ಚೆನ್ನಾಗಿ ಬರ್ತಿತ್ತು. ಸತ್ಯ ತಗೊಳಕ್ಕೆ ನೀನು ಒಂದೇ ಬರ್ತೀಯ ನಾನು ಚೆನ್ನಾಗಿ ಬರ್ತಿತ್ತು. ಜಾನೆ, ನೀನು ತುಂಬ ಜಾನೆ. ಮೋಸ ಹೋಗಕ್ಕೆ ಮುಂಚೆ ಎಚ್ಚೆತ್ಕೊಂಡಿದ್ಯಾ? ಹಾಂ, ಎಚ್ಚೆತ್ಕೊಂಡಿದ್ಯಾ? ಹೋಗು ಹೋಗು, ಇಲ್ಲಿಂದ ಹೋಗು. ನೀನು ಪೂರ್ತಿ ಮೋಸ ಆಗಕ್ಕೆ ಮುಂಚೆ ಎಲ್ಲರಿದ್ದರೂ ದೂರ ಹೋಗ್ಬಿಡು. ನಿನಗೆ ಹೇಗೆ ನಾನು ಇಲ್ಲಿಗೆ ಬರ್ತೀನಿ ಅಂತ ಗೊತ್ತು? ಪ್ರತಿ ಸಲ ನೀನು ನನ್ನ ದಾರಿಗೆ ಅಡ್ಡ ಬರ್ತಿದ್ಯಾ. ಏನು ಬೇಕು ನಿನಗೆ? ಅಡ್ಡ ಬರೋದು ನಾನಲ್ಲ, ನೀನು. ಇವ್ರು ಯಾರೂ ಸರಿ ಇಲ್ಲ. ಹೋಗು ಹೊಟ್ಟೋಗು, ಹೋಗು. ಆ ಥರ ಇಲ್ಲದೆ ನಾನು ಯಾರ ಮಾತು ನಂಬಲ್ಲ, ಅದರಲ್ಲೂ ನಿನ್ನ ಮಾತಂತೂ ನಂಬೋದೇ ಇಲ್ಲ. ನಮ್ಮದೇ ಇದ್ರೆ ನಿನ್ನ ರಾಚಾರ ಅನ್ಬೋಸು ಅನ್ಬೋಸು. ಆರ್ಯವರ್ಧನ್ನ ಪೂಜೆ ಪೂಜೆ ಮಾಡು. ನೀನ್ ಕೊನೆಗೆ ಎಣ 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 ಹೋಗ್ತಾ ಎಣ. ಮೇಡಮ್, ಆರ್ಯ ಸರ್ ಫೋನ್ ಮಾಡಿ ಬೇಗ ಬರಕ್ಕೆ ಹೇಳ್ತಾ ಇದ್ದಾರೆ. ಪ್ಲೀಸ್ ಬನ್ನಿ ಮೇಡಮ್, ನಾವು ಹೋಗ್ಬೇಕು. ಜೀವನನ ಹಾಳು ಮಾಡ್ಕೊಂಡು ಆಸೆ ಇದ್ರೆ ಮತ್ತೆ ಇಲ್ಲಿ ಬಾ, ಇಲ್ಲಾಂದ್ರೆ ಹೊಟ್ಟೋಗು ಹೊಟ್ಟೋಗು. ಅಪಾಯನ ಬೆಲೆ ಕೊಟ್ಟು ತಗೋತಾ ಇದೆಯಾ ನೀನು? ಹಾಂ, ಆ ಹುಚ್ಚ ಅಲ್ಲಿ ಹಾಕಿದ್ದ ಜೇಂಡೆ ಸರ್ ಇರೋದು ಅಂತ ಜಾಗ್ತಲ್ಲ. ಆ ಹುಚ್ಚನ್ಗೂ ಜೇಂಡೆ ಸರ್ಗೂ ಆರ್ಯ ಸರ್ಗೂ ಏನೋ ಸಂಬಂಧ ಇದೆ. ಇಲ್ಲ ಅಂದಿದ್ರೆ ಪದೇ ಪದೇ ಅವ್ನು ನನಗೆ ಆರ್ಯ ಸರ್ ವಿಷಯದಲ್ಲಿ ಸಿಗ್ತಾನೆ ಇರಲಿಲ್ಲ. ನಾನು ಏನನ್ನ ಹುಡುಕ್ತಿದ್ದೀನಿ, ಮೊದಲು ಅದನ್ನ ತಿಳ್ಕೋಬೇಕು. ಒಂದು ಗೊತ್ತಾಗ್ತಿಲ್ಲ. ವರ್ಧನ್ ಸಂಸ್ಥೆಗೂ ಜೇಂಡೆ ಸರ್ಗೂ ಏನಾದರೂ ಸಂಬಂಧ ಇದೆಯಾ? ಇಲ್ಲ ಅನ್ನೋದೇ ಆದರೆ ಅವ್ರ ಆರ್ಯ ಸರ್ಗೆ ನಿಜವಾಗ್ಲೂ ಏನಾಗಬೇಕು?
ನನ್ನ ಮೇಲೆ ಕೂಗಾಡ್ಬಿಟ್ಟು ಹೊರಟೆ, ಎಲ್ಲಾನು ಸರಿ ಮಾಡ್ಬಿಡ್ತೀನಿ, ಸುಬ್ಬು ಅವ್ರಿಗೆ ಸಮಾಧಾನ ಮಾಡ್ತೀನಿ ಅಂತ. ಏನ್ ಮಾಡ್ದೆ? ರಾತ್ರಿ ಎಲ್ಲ ಒದ್ದಾಡ್ದೆ ಅಷ್ಟೇ ಅಲ್ವಾ? ಸರಿ, ಅಲ್ಲಿಂದ ಮಧ್ಯರಾತ್ರಿನಲ್ಲಿ ವಾಪಸ್ ಬಂದಿಯಲ್ಲ, ಬಂದ ನಿದ್ದೆ ಮಾಡಿದ್ಯಾ? ಇಲ್ಲ ಮಾಡಿರಲ್ಲ. ನಾನು ವಾಪಸ್ ಬರೋದಕ್ಕೆ ಕಾರಣ ಇದೆ ಝಂಡೆ. ನಾನು ಅಲ್ಲೇ ಇದ್ದಿದ್ರೆ ಅನು ನಿದ್ದೆ ಮಾಡ್ತಿರ್ಲಿಲ್ಲ. ಆಗಾಗ ಕಿಟಕಿ ಹತ್ರ ಬಂದು ನನ್ನನ್ನು ನೋಡ್ತಾ ನಿಂತಿರ್ತಿದ್ಲು. ಅದು ಅಲ್ಲದೆ ಇವತ್ತು ಸುಬ್ಬು ಅವರ ಹುಟ್ಟುಹಬ್ಬ. ನಿನ್ನೆ ರಾತ್ರಿ ನಾನು ಅಲ್ಲೇ ಇದ್ದು ಅವ್ರ ನಿದ್ದೆನೂ ಹಾಳು ಮಾಡೋದು ಬೇಡ ಅಂತ ವಾಪಸ್ ಬಂದ್ಬಿಟ್ಟೆ. ನಾನು ಇನ್ನೇನು ಸಾಬೀತು ಮಾಡೋ ಅವಶ್ಯಕತೆ ಇಲ್ಲ ಝಂಡೆ. ನಾನೇನು ಅಂತ ನನಗೆ ಗೊತ್ತು. ನಾವಿಬ್ರು ಒಂದಾಗಿ ಬಹಳ ದಿನಗಳಾದವು. ಇನ್ನೇನು ಆ ಸತ್ಯನ ನಾವಿಬ್ಬರು ಸೇರಿ ಒಟ್ಟಿಗೆ ಜಗತ್ತಿಗೆ ಹೇಳೋದಷ್ಟೇ ಬಾಕಿ. ನಾನೇ ಅವಳಿಗೆ ಹೇಳಿತ್ತು, ನೀನು ಎಲ್ಲಾನು ಮರೆತು ಸೂರ್ಯನ ಮದುವೆ ಆಗಿ ಆರಾಮಾಗಿರು ಅಂತ. ಈಗ ನಾನೇ ಅವಳಿಗೆ ಹೇಳ್ತಾ ಇದ್ದೀನಿ, ನಾವು ಮತ್ತೆ ಒಟ್ಟಿಗೆ ಬದುಕೋಣ ಅಂತ. ಇದರಿಂದ ಅವಳಿಗೆ ಕೋಪ ಬರ್ತಿದೆ. ಇದು ಸಹಜ. ಆದರೆ ಇದು ತಾತ್ಕಾಲಿಕ ಝಂಡೆ, ಇದು ತಾತ್ಕಾಲಿಕ. ಇದೆಲ್ಲ ಸರಿ ಹೋಗುತ್ತೆ. ನಾನು ಸರಿ ಮಾಡ್ತೀನಿ. ಆದರೆ ನೀನು ಏನು ಎಡವಟ್ಟು ಮಾಡಬೇಡ ದಯವಿಟ್ಟು. ನಾನು ಕೈ ಮುಗಿದು ಕೇಳ್ಕೊತೀನಿ. ನೀನ್ ಕೈ ಮುಗಿದ್ರು ಸರಿ, ಕಾಲು ಮುಗಿದ್ರು ಸರಿ, ನನ್ನನ್ನು ನೀನ್ ಬೀದಿ ರೌಡಿ ಅಂದ್ಯಲ್ಲ, ಅದನ್ನ ಮಾತ್ರ ನಾನು ಕ್ಷಮಿಸಲ್ಲ ಕಣ. ಅದೇನೋ ಅವಾಗಿದ್ದ ಕೋಪದಲ್ಲಿ ಹಾಗೆ ಹೇಳಿದೆ. ನೀನು ನಡ್ಕೊಂಡಿದ್ದು ಹಾಗೆ ಇತ್ತಲ್ಲ ಝಂಡೆ. ಹೌದಪ್ಪ, ನಾನು ನಡ್ಕೊಂಡಿದ್ದು ಹಾಗೆ ಇತ್ತು. ಅವತ್ತು ರೈಲ್ವೆ ಸ್ಟೇಷನ್ ಅಲ್ಲಿ ಈ ಬೀದಿ ರೌಡಿ ಸಿಗದೆ ಹೋಗಿದ್ದಿದ್ರೆ ನಮ್ಮಿಬ್ಬರ ಜೀವನ ಬೇರೆನೆ ಆಗಿರ್ತಿತ್ತು. ನೆನ್ಪಿರ್ಲಿ. ಸುಬ್ಬು, ನೀನು ಹುಟ್ಟಿದ ಹಬ್ಬದ ದಿನ ಮನೆ ಎಷ್ಟು ಖುಷಿಯಾಗಿರ್ತಿತ್ತು. ಮಗಳಂತೂ ಯಾವತ್ತೂ ಸಪ್ಪಗಿದ್ದಿದ್ದಿಲ್ಲ. ಆದ್ರೆ ಸೂರ್ಯನ ಜೊತೆ ಮದ್ವೆ ಗೊತ್ತಾದಾಗ್ಲಿಂದ ಅನುಮುಕ್ತಲಿ ಇಲ್ಲಿವರೆಗೂ ನಗು ನೋಡಿದ್ಯಾ? ನಿನ್ ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ಅವಳ ಜೊತೆ ಆರ್ಯ ಸರ್ ಇರ್ಬೇಕು. ಈ ಸತ್ಯ ನನ್ಗೆ ಅರ್ಥ ಆಗಿದೆ. ನೀನು ಅರ್ಥ ಮಾಡ್ಕೋ ಸುಬ್ಬು. ಮುಂದಿನ ನಿರ್ಧಾರ ನೀನೇ ಮಾಡ್ಬೇಕು. ಸುಬ್ರಹ್ಮಣ್ಯ ಸಿರಿಮನೆ ಯಾರು? ಏನಪ್ಪ? ಇದನ್ನ ಆರ್ಯವರ್ಧನ್ ಸರ್ ಕಳಿಸಿದ್ರು, ತಗೊಳ್ಳಿ ಸರ್. ಸುಬ್ಬು, ಆರ್ಯ ಸರ್ ಶುಭಾಶಯ ಕೋರಿ ಗಿಫ್ಟ್ ಕಳ್ಸಿದ್ದಾರೆ. ಅಲ್ಲಿಡು. ನೋಡು, ಇದೇ ಬೇಡ ಅನ್ನೋದು. ಅವ್ರು ಅಷ್ಟು ಅಕ್ರೆಯಿಂದ ಕಳ್ಸಿದ್ದಾರೆ. ಏನಿದೆ ಅಂತ ಒಂದ್ಸರಿ ತೆಗ್ದು ನೋಡು ಸುಬ್ಬು. ಬೇಡ ಅಂದೆ ತಾನೇ, ಇಡುವಲ್ಲಿ. ಏನಾಯ್ತಪ್ಪ?
ಅಮ್ಮ ಅಪ್ಪ ಬೇಡ ಅಂದಿದ್ ಬೇಡ ಅಮ್ಮ, ನೀನ್ ಅಪ್ಪಂಗೆ ಬೇಜಾರು ಮಾಡಬೇಡ. ಸರಿ, ನಾನು ಸಂಜೆ ಮನೆಗೆ ಬರ್ತೀನಿ. ಅಪ್ಪನ ಬರ್ಡೇನ ಮನೇಲೆ ಸೆಲೆಬ್ರೇಟ್ ಮಾಡೋಣ. ಯಾರನ್ನ ಅಮ್ಮ ಅಂತ ಕರೀತಾರೋ ಅವ್ರಿಗೆ ಇವ್ರು ನಿಜವಾದ ಅಮ್ಮನೇ ಅಲ್ಲ. ಅಂದಮೇಲೆ ಇವ್ರು ನಿಜವಾದಮ್ಮ ಯಾರು? ಅಮ್ಮ, ದಯವಿಟ್ಟು ಕ್ಷಮಿಸಿ. ಯಾಕೆ ಈಗ ಬಾಯಿ ಬಂದಂಗೆ ಮಾತಾಡ್ತಿದ್ದಾಳು? ನನ್ಗೊಂದು ಅರ್ಥ ಆಗ್ತಿಲ್ಲ. ಅನು, ನೀನ್ ಮಾಡ್ತಿರೋದು ತಪ್ಪು. ಮನೆಗೆ ಬಂದವ್ರನ್ನ ಅಮ್ಮ, ನಾನು ಹೇಳಿದ್ರಲ್ಲಿ ಏನಾದರೂ ಸುಳ್ಳಿದ್ಯಾ ಅಂತ ಇವರನ್ನೇ ಕೇಳಿ. ಅನು, ಈ ನಿನ್ನ ಮಾತಿಗೆ ಏನಾದ್ರೂ ಆಧಾರ ಇದೆಯಾ? ಇದ್ದಕ್ಕಿದ್ದಂತೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಿಮ್ಮ ಮನಸ್ಸಾಕ್ಷಿನೇ ಇದಕ್ಕೆ ಸಾಕ್ಷಿ ಅಮ್ಮ. ವಾಟ್ಸ್ ಹ್ಯಾಪನಿಂಗ್? ನೀವಿಬ್ರು ಸೈಲೆಂಟ್ ಆಗೋದ್ರಿ? ಅನು ಹೇಳ್ತಿರೋದು ನಿಜನಾ? ಲುಕ್ ಹರ್ಷ, ನಿಮ್ ದಾದ ಮತ್ತೆ ನಿಮ್ಮಮ್ಮ ಹೇಗ್ ಸೈಲೆಂಟ್ ಆಗೋದ್ರು? ಇಷ್ಟು ದಿನ ನನಗೆ ಗೊತ್ತಾಗಿರೋದೆಲ್ಲ ಸುಳ್ಳಾಗ್ಲಿ ಅಂತ ಒಳಗಡೆನೆ ಕೇಳ್ಕೊಂಡಿದ್ದೀನಿ. ನೋಡಿ ಸರ್, ನೀವೇ ಓದಿ ಹರ್ಷ ಸರ್, ನೀವೇ ಓದಿ ಎಲ್ರಿಗೂ ಹೇಳಿ. ರಾಜನಂದಿನಿ ಅಂಡ್ ಕಂಪನಿ ಇಂದಿನಿಂದ ರಾಜನಂದಿನಿ ಫ್ಯಾಬ್ರಿಕ್ಸ್ ಅನ್ನೋ ಸ್ವತಂತ್ರ ಅಸ್ತಿತ್ವವನ್ನು ಪಡೆಯುತ್ತಿದೆ. ವರ್ಧನ್ ಸಂಸ್ಥೆಯ ಅಂಗವಾಗಿದ್ದುಕೊಂಡೇ ಸ್ವಂತವಾಗಿ ಇದು ಕಾರ್ಯನಿರ್ವಹಿಸಲಿದೆ. ಈ ಹಿಂದಿನ ಉದ್ಯಮ ಪಾಲುದಾರರಿಗೆ ಮುಂಬರುವ ದಿನಗಳಲ್ಲಿ ಇದರ ಕಾರ್ಯನಿರ್ವಹಣೆಯಲ್ಲಿ ಯಾವುದೇ ಬದಲಾವಣೆ ತರಬೇಕಾದಲ್ಲಿ ಅದರ ಹಕ್ಕುದಾರರು ನನ್ನ ತಾಯಿ ಶಾರದಾ ದೇವಿ ಹಾಗೂ ತಮ್ಮ ಹರ್ಷವರ್ಧನ್ ಆಗಿರುತ್ತಾರೆ. ಜಲಂಧರ್
ಪಾಲುಗಾರಿಕೆ ಇಲ್ಲಿಗೆ ಅಂತ್ಯವಾಗಿದೆ. ನನ್ನ ತಂದೆಯ ನಂತರ ವರ್ಧನ್ ಮನೆ ಯಾವುದೇ ಸದಸ್ಯರ ಹೊರತಾಗಿ ಇನ್ಯಾರಿಗೂ ಇದರ ಒಡೆತನ ಸಲ್ಲುವುದಿಲ್ಲ. ರಾಜನಂದಿನಿ